ನಮಸ್ತೆ ಎಲ್ರಿಗೂ ಭಾನುವಾರದ ಶುಭೋದಯ. ಇವತ್ತು ಬೆಳಿಗ್ಗೆನೆ ನಾನು ನಮ್ಮ ಹಸ್ಬೆಂಡ್ ಇಬ್ರು ಎದ್ದು ಹೊರಗಡೆ ಹೋಗ್ತಾ ಇದೀವಿ. ಸ್ವಲ್ಪ ಕೆಲಸ ಇತ್ತು, ಮಳೆ ಬೇರೆ ಬರ್ತಾ ಇದೆ. ಎಲ್ಲಿ ನೋಡಿದ್ರು ಹಸಿರು. ನಮ್ಮ ಕಡೆ ಜಾಸ್ತಿ ಭತ್ತ ಬೆಳೆಯೋದ್ರಿಂದ 2 ಸಲ ಈ ತರ ನೋಡ್ಬೋದು. ಯಾವಾಗ್ಲೂ ಹಚ್ಚಹಸಿರಾಗಿರುತ್ತೆ, ನೋಡೋದಕ್ಕೆ ಒಂಥರ ಚಂದ ಓಡಾಡ್ತಾ ಇದ್ದಾಗ. ಸೊ ಮಕ್ಳು ಯಾರು ಇರ್ಲಿಲ್ಲ, ಮನೇಲಿ ತಿಂಡಿ ಮಾಡೋದ್ ಬೇಡ ಅಂತೇಳಿ ಹೊರಗಡೆನೆ ತಿಂಡಿ ತಿನ್ನೋಣ ಅಂತ ಹೋಗಿದ್ವಿ. ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಓಪನ್ ಆಗಿತ್ತು. ಸೊ ಅಲ್ಲಿಗೆ ಟೇಸ್ಟ್ ಮಾಡೋಣ ಅಂತ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ನಾನು ಪಾಲಕ್ ದೋಸೆ ತಗೊಂಡಿದ್ದೆ. ನಮ್ಮ ಮನೆಯವ್ರಿಗೆ ದೋಸೆ ಇಷ್ಟ ಆಗಲ್ಲ, ಸೊ ಅವ್ರು ಪಲಾವ್ ತಗೊಂಡಿದ್ರು. ಅದಾದ್ಮೇಲೆ ಕಾಫಿ ಕುಡಿಯೋಣ ಅಂತ ಮೈಸೂರಲ್ಲಿ ಕಿಂಗ್ ಕಾಫಿ ಅಂತ ಇದೆ. ಸೊ ಅದು ಬ್ರಾಂಚ್ ಇವಾಗ ಮಂಡ್ಯದಲ್ಲಿ ಓಪನ್ ಆಗಿದೆ. ಸೊ ಕಾಫಿ ನಂಗೆ ತುಂಬಾ ಇಷ್ಟ. ಅಲ್ಲಿ ಒಂದ್ಸಲಿ ಮೈಸೂರಿಗೆ ಹೋಗೋದಾಗ 2 ಸಲ ಕುಡ್ದಿದ್ದೆ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿ ಕಾಫಿ ಕುಡಿದೆ. ನನಗೆ ಯಾವಾಗಲೂ ದೋಸೆ ಈ ಥರ ಏನಾದ್ರು ತೊಗೊಂಡಾಗ ಕಾಫಿ ಕುಡಿಬೇಕನ್ನಿಸ್ತಾ ಇರುತ್ತೆ. ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲಲ್ಲಿ ಆ ಥರ ಫೆಸಿಲಿಟೀಸ್ ಇಲ್ಲ, ಬರೀ ದೋಸೆ ಮಾತ್ರ ಇರುತ್ತೆ. ಸೊ ಕಾಫಿ ಇಲ್ಲಿ ಬಂದು ಕುಡಿದ್ವಿ, ತುಂಬ ಚೆನ್ನಾಗಿತ್ತು. ನಾವು ತುಂಬ ಅಪರೂಪಕ್ಕೆ ಈಚೆ ಕಡೆ ಹೋಗಿ ಊಟ ಅಥವಾ ಕಾಫಿ ಏನಾದರೂ ಕುಡಿಯೋದು. ಸೊ ಅದಕ್ಕೋಸ್ಕರ ನಂಗೆ ಗೊತ್ತೇ ಇಲ್ಲ, ಎಷ್ಟೊಂದು ಹೋಟೆಲ್ಗಳೆಲ್ಲ ಹೊಸದೆಲ್ಲ ಆಗ್ಬಿಟ್ಟಿದೆ. ಹೋಳಿಗೆ ಮನೆ ಆಗಿರ್ಬೋದು, ದಾವಣಗೆರೆ ಬೆಣ್ಣೆ ದೋಸೆ, ಕಿಂಗ್ ಕಾಫಿ ತುಂಬ ಆಗಿದೆ. ಬಟ್ ಚೆನ್ನಾಗಿರುತ್ತೆ, ಅಪರೂಪಕ್ಕೆ ಹೋಗಿ ಆರಾಮಾಗಿ ಟೇಸ್ಟ್ ಮಾಡ್ಬೋದು. ಅದಾದಮೇಲೆ ನಾವು ಇವತ್ತು ಈಚೆ ಬಂದಿದ್ದು ಸ್ವಲ್ಪ ಇಂಡೋರ್ ಪ್ಲಾಂಟ್ಸ್ಗಳು ಬೇಕಾಗಿತ್ತು ನನಗೆ. ಸೊ ಅದಕ್ಕೆ ತೊಗೊಂಡೋಗೋಣ ಅಂತ ಬಂದಿದ್ದೆ. ಒಂದಷ್ಟು ಗಿಡಗಳನ್ನ ಫಸ್ಟೇ ಹಾಕಿದ್ದೆ, ಎಲ್ಲ ಹಾಳಾಗ್ಬಿಟ್ಟಿತ್ತು. ಸ್ವಲ್ಪ ಚೆನ್ನಾಗಿ ಬರ್ತಾಯಿತ್ತು, ಇನ್ನೊಂದೆರಡು ಪಾಟ್ ಖಾಲಿ ಇತ್ತು. ಅದಕ್ಕೆ ತೊಗೊಂಡೋಗೋಣ ಅಂದ್ಬಿಟ್ಟು ಬಂದೆ. ಒಂದೆರಡು ಹ್ಯಾಂಗಿಂಗ್ ಪಾಟ್ಗೆ ಕೂಡ ಗಿಡ ಬೇಕಿತ್ತು, ನೋಡೋಣ ಅಂತ ಬಂದಿದ್ವಿ. ನನಗೆ ಬೇಕಾಗಿರುವಂಥ ಗಿಡ ಇರಲಿಲ್ಲ. ಹ್ಯಾಂಗಿಂಗ್ದು ಗಿಡ ನಾನು ಬೇರೆ ಥರ ನೋಡಿದೆ, ಬಟ್ ಅದು ಇಲ್ಲೆಲ್ಲೂ ಸಿಕ್ಕಿಲ್ಲ. 2 ಗಿಡ ತೊಗೊಂಡ್ವಿ. ಇಲ್ಲಿ ತುಂಬ ಪಾಟ್ಸ್ಗಳೆಲ್ಲ ಇತ್ತು. ಪಾಟು ಗಿಡ ಯಾವ್ದು ಬೇಕಾದ್ರೂ ತೊಗೋಬೋದು. ನನಗೆ ಅನಿಸ್ತು ಇವಾಗ ನಾನು ಪ್ಲಾಸ್ಟಿಕ್ ಪಾಟಲ್ಲೇ ಹಾಕಿದ್ದೀನಿ, ಅದಕ್ಕಿಂತ ಬೆಟರ್ ಇವಾಗ ನಾವು ಸಿಮೆಂಟ್ ಪಾಟ್ ತೊಗೊಂಡ್ರೆ. ಯಾಕೆಂದರೆ ಪ್ಲಾಸ್ಟಿಕ್ ಪಾಟ್ ಇವಾಗ ಆಲ್ರೆಡಿ ಕಲರ್ ಡಲ್ ಆಗಿಬಿಡ್ತಾ ಇದೆ, ಬಿಸಿಲಿಗೆ ಈಚೆ ಕಡೆ ಇಟ್ಟಿರೋದು ಒಡೆದೋಗ್ಬಿಡ್ತಾ ಇದೆ. ಅದಕ್ಕಿಂತ ಸಿಮೆಂಟ್ ಪಾಟು ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು, ತುಂಬ ವರ್ಷ ಬಾಳಿಕೆ ಬರುತ್ತೆ. ಸೊ ನೆಕ್ಸ್ಟು ತೊಗೊಂಡ್ರೆ ಸಿಮೆಂಟ್ ಪಾಟೆ ತೊಗೊಬೇಕಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ತೊಗೊಂಡಿರೋ ಗಿಡ ಇದು. ಮನೆ ಮುಂದೆ ಬಾಕ್ಲ ಹತ್ರ ಇಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದ್ರ ಜೊತೆಗೆ ನನಗೆ ತುಂಬಾ ದಿನದಿಂದ ಪಾರಿಜಾತ ಗಿಡ ಹಾಕ್ಬೇಕಂತ ತುಂಬ ಇಷ್ಟ ಆಯಿತು. ಅದು ಕೂಡ ತೊಗೊಂಬಂದೆ. ಮತ್ತು ರಬ್ಬರ್ ಪ್ಲಾಂಟ್ ತೊಗೊಂಬಂದೆ ಇಂಡೋರ್ಗೆ ಅಂತ ಹೇಳ್ಬಿಟ್ಟು. ನಿನ್ನೆ ಇಷ್ಟೊಂದು ಗಿಡ ತರಿಸಿದ್ವಿ. ನಮ್ಮದು ಗದ್ದೆ ಹತ್ರ ಹಾಕ್ಸೋಣ ಅಂತ ತೆಂಗಿನ ಗಿಡಗಳು ಸ್ವಲ್ಪ ಹಾಕ್ಸಿದ್ವಿ, ಹೋಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ಹಾಕ್ಸೋಣ ಅಂದ್ಬಿಟ್ಟು ಒಂದಷ್ಟು ತೆಂಗಿನ ಗಿಡ ಮತ್ತು ಒಂದಷ್ಟು ನಮ್ಮ ಬಾಬಾ ಅವರು ಕೂಡ ಹಣ್ಣಿನ ಗಿಡ ಎಲ್ಲ ತರಿಸ್ಕೊಂಡಿದ್ದಾರೆ. ಗದ್ದೆ ಹತ್ರ ಹಾಕೋಣ ಅಂತ ಹೇಳ್ಬಿಟ್ಟು ಗುಲಾಬಿ ಗಿಡ ಎಲ್ಲ ತರಿಸಿದ್ದಾರೆ ಅವರು ಮನೆ ಮುಂದೆ ಹಾಕೋದಕ್ಕೆ ಅಂತ. ನಾವು 1-2 ಗಿಡ ತರಿಸ್ಕೊಂಡಿದ್ದೀವಿ. ಗದ್ದೆಗೆ ಏನು ಮಿಕ್ಕಿದೆಲ್ಲ ಹಾಕೋದಕ್ಕೆ ತರಿಸ್ಕೊಂಡಿರೋದು. ಇಲ್ಲಿ ನೋಡ್ಬೋದು ಎಷ್ಟೊಂದು ಗಿಡ ಇದೆ. ಅವರು ರೋಸ್ ಗಿಡ, ಸೇವಂತಿಗೆ ಗಿಡ ಎಲ್ಲ ತರಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಾನು ಸೇವಂತಿಗೆ ಗಿಡ ಇಲ್ಲಿ ನೆಲದ ಮೇಲೆ ಹಾಕಿದ್ದೀನಿ, ನೋಡ್ಬೋದು. ಇದು ತುಂಬ ದಿನ ಆಗಿತ್ತು ತಂದು, ನೆಲಕ್ಕೆ ಹಾಕಕ್ಕೆ ಆಗಿರಲಿಲ್ಲ. ಇದು ಗದ್ದೆಲೆಲ್ಲ ಬೆಳೀತಾರಲ್ವ ಒಟ್ಟಿಗೆನೆ. ಸೊ ಆ ರೀತಿ ಸೇವಂತಿಗೆ ಗಿಡ ಅದು ತುಂಬ ಹೂ ಬಿಡುತ್ತೆ. ಬಟ್ ನಾನು ತುಂಬ ದಿನ ಹಾಗೆ ಇಟ್ಬಿಟ್ಟಿದೆ, ಚಿಕ್ಕಕ್ಕಾಗ್ಬಿಟ್ಟಿದೆ. ಇವಾಗ ಮತ್ತೆ ನೆಟ್ಟಿದ್ದೀನಿ ನೆಲದಲ್ಲಿ, ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮನಿ ಪ್ಲಾಂಟ್ ತಂದು ಹಾಕಿದ್ನೋ ಅದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಶಂಖಪುಷ್ಪ ಗಿಡ ಕೂಡ ಬೀಜ ಹಾಕಿದ್ದೀನಿ. ಸೊ ಅದು ಹೇಗೆ ಬರುತ್ತೆ ನೋಡ್ಬೇಕು. ಎಲ್ಲ ಗಿಡ ಒಟ್ಟಿನಲ್ಲಿ ಅರೇಂಜ್ ಆಗಿದೆ. ಸೊ ನೆಕ್ಸ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಗಿಡ ಬಂದಿದೆ ಏನು ಅಂತ ಹೇಳ್ಬಿಟ್ಟು. ಎಲ್ಲ ಪಾಟ್ಗೆಲ್ಲ ಹಾಕಿದ್ಮೇಲೆ ಇಲ್ಲೊಂದು ಸೇವಂತಿಗೆ ಗಿಡ ಹಾಕಿದ್ದೀನಿ ನೋಡಿ. ಇದೆ ಮಗ್ಗು ಬಿಟ್ಟಿದೆ, ಒಂದೇ ಒಂದು. ಪಾಪ ತುಂಬ ದಿನದಿಂದ ಸರ್ವೈವ್ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ದಿನ ಬೇಕು ಅದು ಬೆಳೆಯೋದಕ್ಕೆ. ಮತ್ತು ಇಲ್ಲೆಲ್ಲ ಸ್ವಲ್ಪ ಗಿಡ ಎಲ್ಲ ಕಟ್ ಮಾಡಿದ್ನಲ್ವ, ತುಂಬ ಚೆನ್ನಾಗಿ ಚಿಗುರಿದೆ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಗುಲಾಬಿ ಎಲ್ಲ ಬಿಟ್ಟಿದೆ ಅಂದರೆ ಸಕ್ಕತ್ತಾಗಿಬಿಟ್ಟಿದೆ. ರೆಡ್ ಕಲರ್ದು, ಯೆಲ್ಲೋ ಕಲರ್ ಎಲ್ಲ ತುಂಬ ದೊಡ್ಡದಾಗ್ಬಿಟ್ಟಿತ್ತು. ಎಲ್ಲ ನೀಟಾಗಿ ಕಟ್ ಮಾಡಿದ್ವಿ. ಸೊ ಇವಾಗ ಹೊಸ ಚಿಗುರು ಬಂದು ಎಲ್ಲ ಕಡೆ ಹೂ ಬಿಡ್ತಾ ಇದೆ. ನಂಗಂತೂ ಎಷ್ಟು ಗಿಡ ಹಾಕಿದ್ರೂ ಸಮಾಧಾನನೇ ಆಗಲ್ಲ, ಇನ್ನೂ ಹಾಕೋಣ ಅನಿಸ್ತಾ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅಲ್ಲಲ್ಲೇ ಹೋಗ್ಬಿಡ್ತಾ ಇರುತ್ತೆ. ಸೊ ಅದಕ್ಕೆ ರೀಪ್ಲಾಂಟ್ ಮಾಡ್ತಾ ಇರ್ತೀನಿ ಅವಾಗ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.